ನೋಡಿ, ಡಿಕೆ ಕ್ಯಾಬಿನೆಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೈ ತಪ್ಪಿತು. ಈಗ ಹೆಬ್ಬಾಳ್ಕರ್ ಹಣೆ ಬರಹದ ಸನ್ನೆ ಮಾಡಿದ್ದಾರೆ ಸದನದಲ್ಲೇ. ಕೈ ತಪ್ಪಿದ ಸಚಿವ ಸ್ಥಾನ ಹೆಬ್ಬಾಳ್ಕರ್ ಹಣೆ ಬರಹದ ಸನ್ನೆ ಮಾಡಿದ್ದಾರೆ. ಸಿಗದ ಬೆನ್ನಲ್ಲೇ ಎಲ್ಲವೂ ಹಣೆ ಬರಹ ಅಂದ್ರ ಇಲ್ಲಿ ಲಕ್ಷ್ಮಿ ಅಂತ ಸಂಪುಟ ವಿಸ್ತರಣೆ ಆದಾಗಿನಿಂದಲೂ ಕೂಡ ಲಕ್ಷ್ಮಿ ಮೌನವಾಗಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲಿಯೂ ಕೂಡ ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ನೀಡಿಲ್ಲ. ಸದ್ಯ ಸಂಪುಟದಲ್ಲಿ ಮಹಿಳೆಯರಿಗಾಗಿ ಒಂದು ಸ್ಥಾನ ಖಾಲಿ ಇದೆ. ಆ ಒಂದು ಸ್ಥಾನ ಯಾರಿಗ ಸಿಗುತ್ತೋ ಅನ್ನುವಂಥ ಟೆನ್ಷನ್. ಹೀಗಾಗಿ ಒಂದು ವಾರದಿಂದಲೂ ಕೂಡ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾರಿಗೆ ಸಿಗುತ್ತೋ ಏನೋ ಅಂತ ಹೆಬ್ಬಾಳ್ಕರ್ಗೆ ಗೊತ್ತಾಗಿದೆಯಾ ಸಚಿವೆ ಸ್ಥಾನ ಸಿಗಲ್ಲ ಅಂತ. ಅದಕ್ಕೆ ಅವರು ಸನ್ನೆ ಮಾಡಿದ್ರ ಹಣೆ ಬರಹ ಎಲ್ಲ ಅಂತ. ಈ ಬೇಸರದಲ್ಲೇ ಹಣೆ ಬರಹದ ರಿಯಾಕ್ಷನ್ ಅನ್ನ ಕೊಟ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ. ನೋಡಿ, ಕೈ ತಪ್ಪಿದಂತಹ ಸಚಿವ ಸ್ಥಾನ ಒಂದು ಹಣೆ ಬರಹದ ಸನ್ನೆಯನ್ನ ಮಾಡಿದ್ದಾರೆ ಸದನದಲ್ಲಿ. ಎಲ್ಲ ಹಣೆಯಲ್ಲಿ ಬರೆದಿರಬೇಕು ಅನ್ನೋ ರೀತಿಯಲ್ಲಿ ಒಂದು ಸನ್ನೆ ಮಾಡಿದ್ದಾರೆ ಸದನದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್. ಅಸಮಾಧಾನದ ಒಂದು ಸಿಗ್ನಲ್ ಇದು. ಮಂತ್ರಿಗಿರಿ ಮಿಸ್ ಆಯಿತು. ಸದನದಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸನ್ನೆ ಮಾಡಿದ್ದಾರೆ. ಹಣೆ ಬರಹದ ಸನ್ನೆಯ ಹಿಂದಿದೆಯಾ ಸಚಿವ ಸ್ಥಾನ ಕೈ ತಪ್ಪಿದಂತಹ ನೋವು, ಸಿಗ್ಲಿಲ್ವಲ್ಲ ನನಗೆ ಸಚಿವ ಸ್ಥಾನ ಅಂತ. ಯಾಕಂದರೆ ಅವರು ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡವರು. ಮಂತ್ರಿಗಿರಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಸಾಕಷ್ಟು ಲಾಭಿಯನ್ನು ನಡೆಸಿದ್ರು, ಆದರೆ ಸಿಗಲಿಲ್ಲ, ಕೈ ತಪ್ಪು. ಈಗ ಮಹಿಳಾ ಕೋಟದಲ್ಲಿ ಒಂದೇ ಒಂದು ಸಚಿವ ಸ್ಥಾನ ಉಳಿದುಕೊಂಡಿರುವಂಥದ್ದು. ಅದು ಯಾರಿಗೆ ಸಿಗುತ್ತೋ ಏನೋ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಸಚಿವ ಸ್ಥಾನ ಸಿಗದಂತಹ ಬೆನ್ನಲ್ಲೇ ಎಲ್ಲವೂ ಹಣೆ ಬರಹ ಅಂತ ಅಂದ್ರ, ಇಲ್ಲಿ ಸಿಗ್ನಲ್ ಮಾಡಿದ್ರ, ಆ ಮೂಲಕವಾಗಿ ಹಣೆಯಲ್ಲಿ ಬರೆದಿದ್ರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರ ಏನು ಅಂತ. ಎಲ್ಲಿಯೂ ಕೂಡ ಬಹಿರಂಗವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ನೀಡಿಲ್ಲ. ಅಂದರೆ ಸಂಪುಟ ವಿಸ್ತರಣೆ ಆದಾಗಲಿಂದಲೂ ಕೂಡ ಈ ವಿಚಾರವಾಗಿ ಎಲ್ಲಿಯೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿಲ್ಲ. ಸೈಲೆಂಟ್ ಆಗಿಬಿಟ್ಟಿದ್ರು, ಮೌನ ವಹಿಸ್ಕೊಂಡಿದ್ರು. ಎಲ್ಲಿಯೂ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿಲ್ಲ. ಸದ್ಯ ಸಂಪುಟದಲ್ಲಿ ಮಹಿಳೆಯರಿಗಾಗಿ ಒಂದು ಖಾತೆ ಅಂದರೆ ಒಂದು ಸಚಿವ ಸ್ಥಾನ ಖಾಲಿ ಇದೆ. ಆ ಒಂದು ಸ್ಥಾನ ಯಾರಿಗೆ ಸಿಗುತ್ತೋ ಏನೋ ಅನ್ನುವಂಥ ಟೆನ್ಷನ್ ಇದೆ. ಇರುವಂತಹ ಒಂದು ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಲಾಭ ಮಾಡ್ತಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು. ಅವ್ರಿಗೆ ಸಿಗುತ್ತೋ ಇಲ್ವೋ ಅನ್ನುವಂಥದ್ದಿದೆ. ಇನ್ನು ಹೀಗಾಗಿ ಒಂದು ವಾರದಿಂದಲೂ ಕೂಡ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾರಿಗೆ ಸಿಗುತ್ತೋ ಏನೋ ಆ ಸಚಿವ ಸ್ಥಾನ ಅಂತ. ಹೆಬ್ಬಾಳ್ಕರಿಗೆ ಗೊತ್ತಾಗ್ಬಿಟ್ಟಿದ್ಯಾ ಸಚಿವ ಸ್ಥಾನ ಸಿಗಲ್ಲ ಅಂತ. ಅದಕ್ಕಾಗಿಯೇ ಬೇಸರದಲ್ಲೇ ಹಣೆ ಬರಹದ ಒಂದು ಸಿಗ್ನಲನ್ನು ನೀಡಿದ್ರಾ ಅಂತ ಸದನದಲ್ಲಿ ಏನು ಸಂತಾಪವನ್ನು ಸೂಚಿಸಲಾಗ್ತಾ ಇರುತ್ತೆ. ಈ ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಸಿಗ್ನಲನ್ನು ನೀಡ್ತಾರೆ. ಅಂದರೆ ಹಣೆ ಬರಹ ಅಂತ ಒಂದು ಕೈಯಲ್ಲಿ ಹಿಂಗೆ ಹೇಳೋ ಥರ ಒಂದು ಸಿಗ್ನಲನ್ನು ನೀಡ್ತಾರೆ. ಮಂತ್ರಿಗಿರಿ ಮಿಸ್ ಆಗಿದ್ದು ಸದನದಲ್ಲಿ ಶಾಸಕಿ ಈ ರೀತಿ ಸನ್ನೆ ಮಾಡಿದ್ದಾರೆ. ಈ ಒಂದು ಸನ್ನೆಯ ಹಿಂದೆ ಸಚಿವ ಸ್ಥಾನ ಕೈ ತಪ್ಪಿದಂತಹ ನೋವು ಕಾಣಿಸ್ತಾ ಇದೆ. ನೋಡಿ, ಮಂತ್ರಿಗಿರಿ ಕೈ ತಪ್ಪಿದ್ದಕ್ಕೆ ತೀವ್ರ ಬೇಸರದಲ್ಲಿರುವಂತಹ ಹೆಬ್ಬಾಳ್ಕರ್ ಸಂತಾಪ ಸೂಚನೆಯ ವೇಳೆ ಹೆಬ್ಬಾಳ್ಕರ್ ಅವರ ಈ ಒಂದು ಸನ್ನೆ ಎಲ್ಲರ ಗಮನ ಸೆಳೆದಿರುವಂಥದ್ದು. ಶರತ್ ಬಚ್ಚೇಗೌಡ ಜೊತೆ ಮಾತುಕತೆಯ ವೇಳೆ ಕೈ ಸನ್ನೆ ಮಾಡಿದ್ದಾರೆ. ಸಚಿವ ಸ್ಥಾನ ಸಿಗದ ಬೆನ್ನಲ್ಲೇ ಎಲ್ಲವೂ ಹಣೆ ಬರಹ ಅಂತ ಅಂದ್ರ ಇಲ್ಲಿ ಅಂತ. ಸಚಿವ ಸಂಪುಟ ವಿಸ್ತರಣೆ ಆದಾಗಲಿಂದ ಕೂಡ ಮೌನವಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತವಲಯದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಣಿಸ್ಕೊಂಡಿದ್ರು. ಹಾಗಾಗಿ ಈ ಬಾರಿ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಅವರು ಸಚಿವರಾಗೇ ಆಗ್ತಾರೆ ಅನ್ನುವಂಥ ಒಂದು ಹೋಪ್ಸ್ ಇಟ್ಕೊಂಡಿದ್ರು. ಆದರೆ ಏನಾಗುತ್ತೋ ಏನೋ ಅನ್ನುವಂಥ ಟೆನ್ಷನ್ ಇದೆ.